ಗದಗ ಜಿಲ್ಲೆಯ ನರಸಾಪುರ ಗ್ರಾಮದ ಬನಶಂಕರಿ ಬಡಾವಣೆಯಲ್ಲಿರುವ ಸಾರ್ವಜನಿಕ ಉದ್ಯಾನವನದ ಸ್ವಚ್ಛತಾ ಹಾಗೂ ಅತಿಕ್ರಮಣ ತೆರವು ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಹಾತಲಗೇರಿ ಗ್ರಾಮ ಪಂಚಾಯಿತಿ ವತಿಯಿಂದ ಪಿಡಿಒ ಸುರೇಶ ನಾಯಕ್ ಅವರ ನೇತೃತ್ವದಲ್ಲಿ ಜೆಸಿಬಿ ಯಂತ್ರದ ಮೂಲಕ ಹಲವು ವರ್ಷಗಳಿಂದ ಸಂಗ್ರಹವಾಗಿದ್ದ ಕಸಕಡ್ಡಿ, ಬಣವೆ ಹಾಗೂ ಅನಧಿಕೃತ ವಸ್ತುಗಳನ್ನು ತೆರವುಗೊಳಿಸುವ ಕಾರ್ಯ ಆರಂಭಿಸಲಾಯಿತು. ಆದರೆ ಕಾರ್ಯಾಚರಣೆ ನಡೆಯುತ್ತಿರುವ ವೇಳೆ ಉದ್ಯಾನವನದ ಜಾಗೆಯಲ್ಲಿ ಮನೆ ನಿರ್ಮಿಸಿಕೊಂಡಿರುವ ಕೆಲವರು ಇದು ನಮ್ಮ ಜಾಗೆ ಎಂದು ಹೇಳಿ ವಿರೋಧ ವ್ಯಕ್ತಪಡಿಸಿ ತಕರಾರು ತೆಗೆದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಹಸ್ತಕ್ಷೇಪ ಮಾಡಿದ ಪಿಡಿಒ ಸುರೇಶ ನಾಯಕ್ ಕಾನೂನುಬದ್ಧ ದಾಖಲೆಗಳ ಆಧಾರದ ಮೇಲೆ ಮಾತ್ರ ಹಕ್ಕು ಮಾನ್ಯವಾಗುತ್ತದೆ ಎಂದು ಸ್ಪಷ್ಟಪಡಿಸಿ ಸಾರ್ವಜನಿಕ ಸೌಲಭ್ಯಕ್ಕಾಗಿ ಮೀಸಲಾದ ಜಾಗೆಯಲ್ಲಿ ಯಾವುದೇ ಅತಿಕ್ರಮಣ ಸಹಿಸಲಾಗುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ನಾಳೆ ಪೊಲೀಸ್ ಭದ್ರತೆಯಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಉದ್ಯಾನವನದಲ್ಲಿ ಇಟ್ಟಿರುವ ವಸ್ತುಗಳನ್ನು ಸಂಬಂಧಪಟ್ಟವರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಬೇಕು ಎಂದು ಪಂಚಾಯಿತಿ ಮನವಿ ಮಾಡಿದ್ದು, ಸೂಚಿಸಿದ ಅವಧಿಯಲ್ಲಿ ತೆರವುಗೊಳಿಸದಿದ್ದರೆ ಪಂಚಾಯಿತಿ ವತಿಯಿಂದಲೇ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದೆ. ಈ ಕಾರ್ಯಾಚರಣೆಗೆ ಸಮಾಜಮುಖಿ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದು, ಸ್ಥಳೀಯ ನಿವಾಸಿಗಳಿಂದ ಸಹ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಹುಕಾಲದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಉದ್ಯಾನವನ ಈಗ ಪುನಶ್ಚೇತನಗೊಳ್ಳುವ ನಿರೀಕ್ಷೆ ಮೂಡಿದೆ. ಇಷ್ಟೇ ಈ ಕ್ಷಣದ ಮಾಹಿತಿ. ಇನ್ನಷ್ಟು ಸುದ್ದಿಗಳಿಗೆ ನಮ್ಮೊಂದಿಗೆ ಇರಿ. ನಮಗೆ ಈ ಮಾಲಕ ಏನಂತ ಮನೆ ಇದ್ರಿಗೆ ಗಾರ್ಡನ್ ಐತಿ, ಗಾರ್ಡನ್ ಜಾಗ ಅಂತ ಕೊಟ್ಟರು. ಎಷ್ಟು ಗುಂಟೆ ಎಷ್ಟು ಜಾಗ ಹೇಳಿಲ್ರಿ, ಒಟ್ಟು ನಿಮ್ಮ ಮನೆ ಇದ್ರಿಗೆ ಗಾರ್ಡನ್ ಜಾಗ ಐತೆ ಅಂತ ನಮ್ಗೆ ಕರೆದು ಕೊಟ್ಟರು. ಪ್ಲಾಟ್ ಕೊಟ್ರಿ. ಕೊಟ್ಟು ಆಮೇಲೆ ಫುಲ್ ಆಯ್ತದ ಜಾಗ. ಇವ್ರು ಕೂಡಿ ತಿಮ್ಮಾಪುರನು ಸರ್, ಇನ್ನೊಬ್ರು ಸರ್, ಪಿಡಿಒ ಅಷ್ಟ್ರು ಕೂಡ್ಕೊಂಡು ಇದನ್ನು ಪ್ಲಾಟ್ ಮಾಡಿದ್ರು. ಅದು ಏನೈತೆ ನಮಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಮನೆ ಹಾಕಿಸ್ಕೊಂದಿಂದ ಇದು ಗಾರ್ಡನ್ ಜಾಗ ಅಂದಿಂದ ಓನೇನವ್ರು ಒಟ್ಟರು ಕೂಡಿ ಜಗಳ ತೆಗೆದ್ರು. ಈಕಿ ಒಬ್ಬಕ್ಕೆ ಗಾರ್ಡನ್ ಅಂತಲ್ಲ ಈಗ ಐತಿ ಗಾರ್ಡನ್ ಅಂತೇಳಿ ಜಗಳ ತೆಗೆದು ನಮ್ಮನ್ನು ಬಡಿದು ಮಾಡಿ ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆತ್ರಿ. ಎಲ್ಲ ಆದಿಂದ ಈಗ ಸ್ವಚ್ಛ ಮಾಡಿಸಿದ್ರು. ಅದು ಹತ್ತಿಗೆರಡು ಗುದ್ದಾಡಿ ಭೀಮಮ್ಮ, ನಾನು, ಈ ಓಣೆಣ್ಣರು ಎಲ್ಲರೂ ಅದರ ಒಟ್ಟರು ಕೂತ್ಕೊಂಡು ಗುದ್ದಾಡಿ ಅದು ಬೋರ್ಡ್ ಹಾಕ್ಸಿದ್ದೀವಿ. ಇಲ್ಲಿ ಬೋರ್ಡ್ ಹಾಕ್ಸಿಂದ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಆಕೈತಿ ಅಂದು ಈಗ ಗಾರ್ಡನ್ ಜಾಗ ಐತಲ್ಲ, ಇದು ಕುಲ್ಲಾನಾರ ಬಿಟ್ಟು ಮನೆ ಹಾಕ್ಸಿದವ್ರನ್ನ ಬಿಟ್ಟು ಕಾಸ ಕುಲ್ಲ ಇದ್ದಿದ್ದಾರ ಮಾಡು ಹುಳ ಉಪ್ಪಡಿ ಆಗಕತ್ತಾವಂತ ವಿಚಾರ ಮಾಡಿ ಹತ್ತಿಗೆರೆ ಪಂಚಾಯತ್ಗಳಿಗೆ ಹೇಳಿ ಕಾಸಾಗ ಅದನ್ನ ಗಾಡಿ ತರಿಸಿದ್ವಿ. ಈಗ ನಾವು ರೊಕ್ಕ ಕೊಟ್ಟು ಹಿಡಿದೀವಿ, ಇಲ್ಲೆಲ್ಲೈತಿ ನಿಮ್ಮ ಉತ್ತಾರ, ನಿಮ್ದು ಹಳೆ ಉತ್ತಾರ ಇದು ರದ್ದು ಉತ್ತಾರ, ನಮ್ಮ ಉತ್ತಾರನ ಕರೆಕ್ಟ್ ಅಂತಾರೆ ಪೂಜಾರಿ ಸರ್ ಅನ್ನೋರಲ್ಲಿ ಜಾಗ ಹಿಡಿದವರು. ಅಲ್ಲಿದ್ದು ಮಾಲಕರು ನೌಕರಿದಾರ ಅದಾರ ರೀ, ಅವ್ರು ಅಷ್ಟರು ಎಲ್ಲರೂ ನೌಕರಿದಾರ ಅದಾರ. ನಾವು ಅಡ್ಪಾಡು ಹೆಣ್ಮಕ್ಳು, ನಮ್ಗೆ ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿ ಗಾರ್ಡನ್ ಜಗನ ಅಂತೈತಿ ರೀ, ಗಾರ್ಡನ್ ಜಗನ ಅಂತೈತಿ ನಕಾಶದಾಗ. ಅಲ್ಲೇ ಆಟದ ಮೈದಾನ ಅಂತ ಇತ್ತು. ಅದು ಅಂಬೇಡ್ಕರ್ ಭವನ ಆಗಕತ್ತಿತ್ತು. ಯಾರು DC ಅವ್ನ ಹೆಸರು ಬರೋದಲ್ಲ, ಪಿಡಿಒ ಮೊದಲು ನಾವು ಇದ್ದಾಗ ಅವ್ನ ಕೂಡ ಗುದ್ದಾಡಿ ಕಾಸ ನೀನು ಹೋದ ಅಂಬೇಡ್ಕರ್ ಭವನ ಮಾಡಕತ್ತಿ, ನಮ್ಮ ಮೊಮ್ಮಕ್ಕಳೆಲ್ಲ ಆಗ್ಬೇಕಂದಿಂದ ಅಲ್ಲಿ ಗುಡಿ, ಗಣಪತಿ ಗುಡಿ ಆಯ್ತು. ಆದ್ದರಿಂದ ಈಗ ಗಾರ್ಡನ್ ಜಾಗ ಕೈ ಹಾಕಿ ಗಾರ್ಡನ್ ಹಾಕೈತಂದಿಂದ ಅವರೆಲ್ಲ ಕೂಡ್ಕೊಂಡು ನಮ್ಗೆ ಬಡಿದು ನಮ್ಮ ಎಲ್ಲಿ ಬರ್ತೀರಿ ಬರ್ರಿ ಅನ್ನೋದು ನಮಗೆ ಬೆದರಿಕೆ ಹಾಕಿದ್ರು. ನನ್ನ ಫೋನ್ ನಂಬರ್ ತೊಗೊಂಡು ಹಗಲಿ ರಾತ್ರಿ ಫೋನ್ ಮಾಡಿದ್ರು ನನಗೆ. ಈ ನಂಬರ್ ಬದಲಿ ಮಾಡಿಬಿಡ್ಬೇಕು ಅಂತೇಳಿ ನಾನು ನಂಬರ್ ಬದಲಿ ಮಾಡಿದ್ದೆ. ನಂಬರ್ ಬದಲಿ ಮಾಡಿ ಕೈ ಬಿಟ್ಟಿಂದ ಈಗ ಇದು ಹುಳ ಉಪ್ಪಡಿ ಆಗಾಕತ್ತಿದ್ರ ಸಂಬಂಧ ಹಂಗಾರೆ ಪಂಚಾಯತಿಯವ್ರಿಗೆ ಹೇಳಿದ್ರೆ ಇದು ಸ್ವಚ್ಛ ಮಾಡಿ ಕೊಟ್ರಿ, ಇದು ಗಾರ್ಡನ್ ಜಗನಾರ ಹಾಕೈತಿ, ಇದು ಇಲ್ಲಿ ಮಟ್ಟ ಹೆಂಗೆ ಆಕೈತಿ. ಈಗ ಇವ್ರು ಏನಂತಾರ ಏನ್ರಿ, ಇವ್ರು ಏನು ಅನ್ನಕತ್ತಾರ, ಯಾವ ಬುಸಡಿ ಮಗ ಮಾಡಿದವ, ಯಾವ ಹಂಗೆ ಹಿಂಗೆ ಮಾತಾಡ್ತಾರ. ಇದು ಎಲ್ಲಿ ಮಟ್ಟ ಹೋಗಿತ್ತು, ಗಾರ್ಡನ್ ಆಗ್ಬೇಕಾಗಿತ್ತು ನೋಡ್ರಿ. ನಮಗೆ ಒಟ್ಟದ ಅಲ್ಲಿ ಗಾರ್ಡನ್ ಕೊಟ್ಟಾರ, ಮಾಲಕರು ಕೊಟ್ಟಾರ, ತಿಳ್ಕೊಂಡಾರಂತ.